ಹಾಯ್ ಗೆಳೆಯರೆ, ಮೈಸೂರು ಟು ಚೆನ್ನೈ ಒಂದು ಬುಲೆಟ್ ಟ್ರೈನ್ ಬರ್ತಾ ಇದೆ. ಇದನ್ನು ಕಾಸ್ಟು ಎಷ್ಟು ಕಿಲೋಮೀಟರ್ ಓಡುತ್ತೆ ಮತ್ತು ಎಲ್ಲಿಂದ ಎಲ್ಲಿಯವರೆಗೂ ಇದು ಟ್ರಾವೆಲ್ ಮಾಡುತ್ತೆ, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಬನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚೆನ್ನೈ ಟು ಮೈಸೂರು ಹೈ ಸ್ಪೀಡ್ ರೈಲು ಕಾರಿಡಾರ್ ಇದು. ಈ ಪ್ರಾಜೆಕ್ಟು ಟೋಟಲು 463 ಕಿಲೋಮೀಟರ್ ಇರುತ್ತದೆ. ಇದು ಚೆನ್ನೈ ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು ಒಂದು ಸಂಪರ್ಕ ಕಲ್ಪಿಸೋ ಒಂದು ಉತ್ತಮ ಸೇವೆ ಅಂತ ಈಗ ಹೇಳ್ತಾ ಇದ್ದಾರೆ. ಈ ಪ್ರಮುಖ ನಗರಗಳು ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಈಗ ನಾವು ರೋಡ್ ಬಳಸ್ತಾ ಇದ್ದೀವಿ ಮತ್ತು ಎಕ್ಸ್ಪ್ರೆಸ್ ವೇನು ಈಗ ರೆಡಿ ಮಾಡಿದ್ದೀವಿ. ನೆಕ್ಸ್ಟು ನಾವೊಂದು ನಾರ್ಮಲ್ ಇಲ್ಲಿ ಟ್ರೈನ್ಗಳನ್ನು ಓಡಾಡ್ತೀವಿ. ಆದರೆ ಇದಕ್ಕಿಂತ ಇನ್ನೂ ಟೈಮ್ ಉಳಿಸೋದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಈಗ ಒಂದು ಬುಲೆಟ್ ಟ್ರೈನ್ ಪ್ರಾಜೆಕ್ಟನ್ನು ಅಪ್ರೂವಲ್ ಕೊಟ್ಟಿದ್ವಿ. ಆ ಅಪ್ರೂವಲನ್ನು ಇವರು ಈಗ ಅಕ್ಸೆಪ್ಟ್ ಮಾಡಿ ಒಂದು ಬುಲೆಟ್ ಟ್ರೈನ್ ಪ್ರಾಜೆಕ್ಟು ಒಂದು ಸ್ಟಾರ್ಟ್ ಆಗ್ತಾಯಿದೆ. ಸೊ ಇದು ಚೆನ್ನೈನಿಂದ ಬೆಂಗಳೂರಿಗೆ 306 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತದೆ ಮತ್ತು ಬೆಂಗಳೂರಿನಿಂದ ಮೈಸೂರಿಗೆ 157 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತದೆ ಟೋಟಲು. ಈ ಕಾರಿಡಾರ್ನಲ್ಲಿ ಟೋಟಲು 9 ನಿಲ್ದಾಣಗಳು ಬರುತ್ತವೆ. ಪೂನಂನಲ್ಲಿ ಅರಣ್ಯಕೊಂದು ಒಂದು ಚಿತ್ತೂರು ಅಂತ ಒಂದು ಊರು, ಅಂದರೆ ಪೂನಂನಲ್ಲಿ ಅರಣ್ಯಕುರಂ, ಚಿತ್ತೂರು, ಬಂಗಾರಪೇಟೆ, ಬೆಂಗಳೂರು, ಚನ್ನಪಟ್ಟಣ, ಮಂಡ್ಯ ಮತ್ತು ಮೈಸೂರು ಇವು ಇದರ ಒಂದು ಸ್ಟೇಷನ್ಗಳು ಆಗುತ್ತವೆ ಅಂತ ಈಗ ಇವರು ಹೇಳಿದ್ದಾರೆ. ಅದರಲ್ಲಿ ಮತ್ತು 30 ಕಿಲೋಮೀಟರ್ ಒಂದು ಸುರಂಗ ಮಾರ್ಗವನ್ನು ಇವರು ಮಾಡ್ತಾರೆ. ಚೆನ್ನೈ ಮತ್ತು ಚಿತ್ತೂರು ಮತ್ತು ಬೆಂಗಳೂರಿನಲ್ಲಿ ಒಂದು ಗಮನಾರ್ಹ ಭಾಗಗಳಿವೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಈಗ ಭೂ ಸ್ವಾಧೀನ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. 2024ರಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಈಗ ಭೂ ಸ್ವಾಧೀನ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದರಂತೆ ನಮ್ಮ ಸರ್ಕಾರ ಹೇಳ್ತಾ ಇದೆ. ಸೊ ಮೈಸೂರಿನಲ್ಲಿ ಈಗ ಆಲ್ರೆಡಿ ಸ್ವಲ್ಪ ಕಾಲಮ್ಗಳನ್ನು ಎಬ್ಬಿಸಿ ಮತ್ತು ಸ್ಟಾರ್ಟ್ ಮಾಡೋದನ್ನು ನಾವು ನೋಡ್ಬೋದು. ಸುಮಾರು 53 ಹೆಕ್ಟೇರ್ ಜಾಗ ಈಗ ಅಲ್ಲಿ ಸ್ವಲ್ಪ ಭೂ ಮಾಲೀಕರನ್ನು ತೊಗೊಂಡಿದ್ದಾರೆ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಲ್ಲಿ ನಾನು ಈಗ ಜಾಸ್ತಿ ಡೀಟೇಲ್ ಆಗಿ ಹೋಗಲ್ಲ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ. ಈಗ ಇದು ಯಾವಾಗ ನಿರ್ಮಾಣ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಈಗ ಇನ್ನೂ ಸ್ಟಾರ್ಟ್ ಆಗಿದ್ದಾರೆ, ಇನ್ನೂ ಡೇಟ್ ಅದು ಫಿಕ್ಸ್ ಮಾಡಿಲ್ಲ. ಈಗ ಟೋಟಲು ಈ ಬುಲೆಟ್ ಟ್ರೈನು 463 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತದೆ. 463 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತಲ್ಲ, ಒಮ್ಮೆ ಕಾರ್ಯಾಚರಣೆ ಇದು ಸ್ಟಾರ್ಟ್ ಆದರೆ ಕೇವಲ 320, ಇದು ಒಂದು ಗಂಟೆಗೆ 320 ಕಿಲೋಮೀಟರ್ ವೇಗವಾಗಿ ಚಲಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಷ್ಟೊಂದು ಸ್ಪೀಡಾಗಿ ಓಡಿಸಲ್ಲ. ಇದರ ಸ್ಪೀಡು ನನ್ನ ಪ್ರಕಾರ 250 ಅಥವಾ 270 ಕಿಲೋಮೀಟರ್ ಇಡ್ತಾರೆ. ಟೋಟಲು ಚೆನ್ನೈ ಮತ್ತು ಮೈಸೂರ ನಡುವಿನ ಅದು ಎಷ್ಟು ಗಂಟೆಗಳಲ್ಲಿ ಟ್ರಾವೆಲ್ ಮಾಡ್ಬೋದಂತ ತುಂಬ ಜನ ಕೇಳಿದರು. ಅದು ಎಕ್ಸಾಕ್ಟ್ಲಿ ಟೈಮ್ ಇವರು ಹೇಳ್ತಾ ಇದ್ದಾರೆ 2 ಗಂಟೆ 25 ನಿಮಿಷ ಆಗುತ್ತೆ ಅಂತ ಹೇಳ್ತಾರೆ ಮೈಸೂರು ಟು ಚೆನ್ನೈ ತಲುಪುವುದಕ್ಕೆ. ಸೊ ನೀವು ನನ್ನ ಪ್ರಕಾರ ಈಗ ಮೈಸೂರು ಟು ಈಗ ಬೆಂಗಳೂರು 45 ನಿಮಿಷದಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ಮಂಡ್ಯದಲ್ಲಿ ಸ್ವಲ್ಪ ಸ್ಟಾಪು ಕೊಡ್ತಾರೆ, 45 ಅಥವಾ ಅರ್ಧ ತಾಸು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ನಾವು ಹೈ ಸ್ಪೀಡು ಟ್ರಾವೆಲ್ ಮಾಡಿದರೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಗೊತ್ತಾ, ಇದರ ಕಾಸ್ಟು ಸ್ವಲ್ಪ ಜಾಸ್ತಿ ಇರಬಹುದು, ಟಿಕೆಟ್ ಪ್ರೈಸು. ಯಾಕೆಂದರೆ ನಾರ್ಮಲು ಈ ಬುಲೆಟ್ ಟ್ರೈನ್ಗಳು ಕಾಸ್ಟು ತುಂಬಾ ಜಾಸ್ತಿ ಇರುತ್ತೆ. ಈಗ ನಾರ್ಮಲು ಈಗ ಒಂದೇ ಭಾರತದೇ ಟ್ರಾವೆಲ್ ಕಾಸ್ಟು ತುಂಬಾ ಜಾಸ್ತಿ ಇದೆ. 1000 ರೂಪಾಯಿ, 1500 ರೂಪಾಯಿ ಮತ್ತು 2000 ರೂಪಾಯಿ ಅದರದ್ದು ಕಾಸ್ಟ್ ಇದೆ. ಈಗ ನೀವು ಚೆನ್ನೈನಿಂದ ಮೈಸೂರಿಗೆ ಇದರಲ್ಲಿ ಎಷ್ಟು ಖರ್ಚಾಗ್ಬೋದು ಅಂದರೆ ಟಿಕೆಟು ಅಂದಾಜು 6000 ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಸೈಡ್ ಹೋಗೋದಕ್ಕೆ. ಸೊ ಇದು ತುಂಬಾ ಕಾಸ್ಟ್ಲಿ ಆದ ಒಂದು ಪ್ರಾಜೆಕ್ಟು ಇರಬಹುದು. ಸೊ ಇದು ಒಂದು ಬುಲೆಟ್ ಟ್ರೈನು ಕನೆಕ್ಟಿವಿಟಿ ಕೊಟ್ಟರೆ ಜನಗಳು ತುಂಬಾ ಇನ್ನೂ ಫಾಸ್ಟಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಟ್ರಾವೆಲ್ ಮಾಡೋದು ಸರಿ, ಆದರೆ ಈ ಟಿಕೆಟ್ ಪ್ರೈಸು ಸ್ವಲ್ಪ ಜಾಸ್ತಿ ಇದೆ. ಇದರಿಂದ ಮೈಸೂರು, ಮಂಡ್ಯ, ರಾಮನಗರ ಮತ್ತು ನಮ್ಮ ಬೆಂಗಳೂರು ಏನಿದೆಯಲ್ಲ ಇನ್ನೂ ತುಂಬಾ ವೇಗವಾಗಿ ಬೆಳೆಯುತ್ತವೆ ಮತ್ತು ಚೆನ್ನೈಗೆ ಇದು ಒಂದು ಉತ್ತಮ ಕನೆಕ್ಟಿವಿಟಿ ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಈ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಒಂದು ವಿಷಯ ಇನ್ನೊಂದು ಹೇಳ್ತೇನೆ ಅಂದರೆ, ಈಗ ಈ ಬುಲೆಟ್ ಟ್ರೈನನ್ನು ನಮ್ಮ ನಾರ್ತ್ ಕಡೆಯೂ ತೊಗೊಂಬರಬೇಕು. ಇನ್ನೊಂದು ಇವರು ಪುಣೆನಿಂದ ಮತ್ತು ಬೆಂಗಳೂರಿಗೆ ಒಂದು ಬುಲೆಟ್ ಟ್ರೈನು ಮಾಡ್ತೀನಿ ಅಂತ ಪ್ರಪೋಸ್ ಹೇಳಿದರು. ಅದನ್ನು ಇನ್ನೂ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಬುಲೆಟ್ ಟ್ರೈನ್ಗಳನ್ನು ಇನ್ನೂ ಜಾಸ್ತಿ ಮಾಡಬೇಕು ನಾವು. ಯಾಕಂದರೆ ನಾವು ವೆಹಿಕಲ್ಗಳ ಮೇಲೆ ಜಾಸ್ತಿ ಡಿಪೆಂಡ್ ಇರಬಾರ್ದು. ಆದರೆ ಮತ್ತು ಈ ಬುಲೆಟ್ ಟ್ರೈನ್ಗಳ ಸ್ವಲ್ಪ ಪ್ರೈಸ್ ಇದೆಯಲ್ಲ ಸ್ವಲ್ಪ ಕಡಿಮೆ ಇಡ್ಬೋದು. ಒಂದು 200 ಅಥವಾ 300 ರೂಪಾಯಿ ಇಟ್ಟರೂ ಇದು ಬೆಸ್ಟ್ ಆಗುತ್ತದೆ. ಆದರೆ ಇಷ್ಟೆಲ್ಲ ಇವರು ಇಡಲ್ಲ ನನ್ನ ಪ್ರಕಾರ. ಯಾಕಂದರೆ ನಮ್ಮ ಜನ ಚೀಪ್ ತುಂಬಾ ಕೇಳ್ತಾರೆ, ಕಡಿಮೆ ದುಡ್ಡು ಇದ್ದರೆ ಮಾತ್ರ ಅದನ್ನು ಬಳಸುತ್ತಾರೆ. ಆದರೆ ಇವರು 5000 ಅಥವಾ 6000 ರೂಪಾಯಿಗಳೇ ಇಟ್ಟರೆ ಟಿಕೆಟು ಅದನ್ನು ಜಾಸ್ತಿ ಜನರು ಬಳಸಲ್ಲ ನನ್ನ ಪ್ರಕಾರ. ಸೊ ನೋಡೋಣ, ಈ ಪ್ರಾಜೆಕ್ಟು ಮುಗಿಲಿ ಕಂಪ್ಲೀಟ್ ಆಗಲಿ, ನೋಡೋಣ ಏನಾಗುತ್ತೆ ಅಂತ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.